ಬಂಧುಗಳೇ ನಮಸ್ಕಾರ. ಈ ರಾಗಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಬಹುಮುಖ್ಯವಾದಂಥ ಆಹಾರ ಬೆಳೆ, ಅಂದರೆ ಸ್ಟೇಪಲ್ ಫುಡ್ ಅಂತ ಕರಿತೀವಿ ನಾವು. ಕರ್ನಾಟಕದಲ್ಲಿ ಹಿಂದೆ ರಾಗಿ ಎಲ್ಲಿ ಬೆಳೀತಾರೆ ಅಂತಂದರೆ ಹಾಸನ್ನು, ಚಿತ್ರದುರ್ಗ, ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಹೀಗೆ ತುಂಬ ಲಿಮಿಟೆಡ್ ಜಿಲ್ಲೆಗಳನ್ನ ತೋರಿಸ್ತೀವಿ. ನಾವೆಲ್ಲ ರಾಗಿ ನಾಡು ಅಂತ ಕರಿತಿದ್ವಿ. ಹೇಗೆ ಮಂಡ್ಯವನ್ನು ಭತ್ತದ ನಾಡು, ಕಬ್ಬಿನ ನಾಡು ಅಂತ ಕರೀತಾರೆ, ಹಾಗೆ ನಾವು ರಾಗಿ ಬೆಳೆಗಾರರು ಇಡೀ ದೇಶಕ್ಕೆ ರಾಗಿಯನ್ನು ಕೊಡ್ತೀವಿ ನಾವು ಅಂತ ಒಂದು ಪ್ರತೀತಿ ಇತ್ತು. ಆದರೆ ಇವತ್ತು ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ರಾಗಿ ತನ್ನ ಅಸ್ತಿತ್ವವನ್ನೇ ಕಳ್ಕೊತಿದ್ದೇವೆ ನಾವು. ಚಾಮರಾಜನಗರ ಜಿಲ್ಲೆ ಈಗಿಲ್ಲ. ರಾಗಿ ಬೆಳೆಯುವ ಪ್ರದೇಶಗಳಲ್ಲಿ ಚಾಮರಾಜನಗರ ಜಿಲ್ಲೆ ಹೊರಟೋಗಿದೆ. ತುಮಕೂರು, ಹಾಸನ್ನು, ಚಿತ್ರದುರ್ಗ ಈ ಜಿಲ್ಲೆಗಳು ಮಾತ್ರ ಬರ್ತವೆ. ಚಾಮರಾಜನಗರ ಜಿಲ್ಲೆ ಈಗ ರಾಗಿ ಬೆಳೆಯುವ ಪ್ರದೇಶವಾಗಿ ಉಳಿದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಈಗ ತೋರಿಸ್ತೀನಿ. ಈಗ ನೋಡಿ, ರಾಗಿ ತನ್ನೆಲ್ಲ ಸ್ಥಾನಮಾನಗಳನ್ನ ಈ ಹೂವಿಂದಾಗಿ ಕಳ್ಕೊಂಡಿದ್ದೇನೆ. ಅದಕ್ಕೆ ಸಾಕ್ಷಿ ನೋಡಿ, ಅಲ್ಲಿಂದ ತೋರಿಸ್ತೀನಿ. ಇದು ರಾಗಿ ಇಷ್ಟೇ, ಇದೊಂದು ಪ್ಯಾಚ್ ಉಳಿಸ್ಕೊಂಡಿದ್ದೀನಿ ನಾನು. ಅದು ಹಠ ಮಾಡಿ ನಮ್ಮ ಮನೆಯವರಿಗೆ ಒಪ್ಪಿಸಿ ಈ ರಾಗಿಯನ್ನು ಉಳಿಸ್ಕೊಂಡು ನೋಡಿ. ಎಲ್ಲ ಕಡೆ ಹೂವು 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 ಹೂವು. ಈ ಹೂವಿನ ಒಂದು ದಬ್ಬಾಳಿಕೆಯಿಂದಾಗಿ ರಾಗಿ ನಶಿಸಿ ಹೋಯಿತು ಮತ್ತು ಇಲ್ಲಿನ ಬೆಳೆಯ ವೈವಿಧ್ಯತೆಯೂ ನಶಿಸಿ ಹೋಯಿತು ಅಂತ ನಾನು ಅವಾಗವಾಗ ಮಾತಾಡ್ತಿರ್ತೀನಿ. ಈಗ ನನ್ನನ್ನೇ ಉದಾಹರಣೆ ತಗೊಂಡು ಮಾತಾಡೋದಾದ್ರೆ ಇದೊಂದು ಪ್ಯಾಚ್ ಮಾತ್ರ ನಮ್ಮ ಮನೆಗೆ ಆಗೋಷ್ಟು ರಾಗಿಯನ್ನೇ ಬೆಳ್ಕೊಂಡಿದ್ದೀವಿ ನಾವು. ಸೊ ಈ ರಾಗಿಗೆ ಈ ಸ್ಥಿತಿ ಬಂದಿರೋದ್ರಿಂದಾಗಿ ನಮ್ಮ ರೈತರು ರಾಗಿಯನ್ನು ಕೊಂಡುಕೊಂಡು ಉಣ್ಣುವಂಥ ಪರಿಸ್ಥಿತಿ ಬಂದಿದೆ. ತಾವೇ ಬೆಳೀತಿದ್ದಂಥ ರೈತರು ರಾಗಿಯನ್ನು ಕೊಂಡುಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ಯಾವ ಸ್ಥಿತಿ ಇದೆ ಲೆಕ್ಕಾಕಿ. ರೈತರ ಕಥೆ ಈಗ ಕ್ಯಾಶ್ ಕ್ರಾಪ್ಗಳು ಅಂದರೆ ವಾಣಿಜ್ಯ ಬೆಳೆಗಳ ಕಡೆಗೆ ಹೊರಳಿದ್ದರ ಪ್ರಯುಕ್ತವಾಗಿ ರೈತರು ಈಗ ರಾಗಿಯನ್ನು ಕೊಂಡುಕೊತಿದ್ದಾರೆ. ರಾಗಿ ಬೆಲೆ ಎಷ್ಟಾಗಿದೆ ಈಗ? 30 ರೂಪಾಯಿ 40 ರೂಪಾಯಿ ಆಗಿದೆ ಒಂದು ಕೆಜಿಗೆ. ಈಗ ಒಂದು ಕಾಲದಲ್ಲಿ ಅಕ್ಕಿಗಿದ್ದಂಥ ಬೆಲೆ ಅದು, ಆದರೆ ಈಗ ರಾಗಿಗೆ ಆ ಬೆಲೆ ಬಂದಿದೆ. ನೋಡಿ, ನಮ್ಮಲ್ಲಿ ಈ ರಾಗಿಗೆ ಹೇಳಿ ಮಾಡಿಸಿದಂಥ ಮಣ್ಣು ಇದು ನಮ್ಮದು. ಬರಗಾಲದಲ್ಲೂ ಕೂಡ ಬೆಳೆಯುವಂಥ ಶಕ್ತಿ ಇರತಕ್ಕಂಥದ್ದು ರಾಗಿಗೆ. ಅಂಥ ಅದ್ಭುತವಂತ ಬೆಳೆಯನ್ನು ಕೈಬಿಟ್ಟು ಈಗ ಕ್ಯಾಶ್ ಕ್ರಾಪ್ ಅಂತ ಈ ಹೂವಿನ ಹಿಡ್ಕೊ ಕೂತಿದ್ದಾರೆ. ಈ ಹೂವಿಂದಾಗಿ ಮಣ್ಣಿನ ಸವಕಳಿ, ಕೃಷಿ ಸಂಸ್ಕೃತಿ ಕೂಡ ನಾಶ ಆಗ್ತಾ ಇದೆ ಮತ್ತು ರೈತರು ಕೂಡ ಸೋಂಬೇರಿಗಳಾಗಿ ಹೋಗ್ತಾ ಇದ್ದಾರೆ. ಈಗ ವೈವಿಧ್ಯಮಯ ಬೆಳೆಗಳನ್ನ ಬೆಳೆದೇನೆ ಈ ಥರ ನೋಡಿ, ಎಷ್ಟೊಂದು ಚೆನ್ನಾಗಿದು. ಮಳೆ ತುಂಬ ಕಡಿಮೆ ಈ ವರ್ಷ, ನಮಗೆ ಅತ್ಯಂತ ಕಡಿಮೆ ಮಳೆ. ನಿನ್ನೆ ಒಂದು ಮಳೆ ಬಂತು, ಆ ಮಳೆ ಇಲ್ಲದೆ ಹೋಗಿದ್ರೆ ಇದನ್ನು ಸತ್ತೋಗ್ತಿತ್ತು. ಇದು ನಾವು ಮಡಿ ಮಾಡಿ ಅಲ್ಲಿಂದ ನಾಟಿ ಮಾಡಿರ್ತಕ್ಕಂಥ ಟ್ರಾನ್ಸ್ಪ್ಲಾಂಟೇಷನ್ ಮೆಥಡಲ್ಲಿ ಮಾಡಿರ್ತಕ್ಕಂಥ ರಾಗಿ ನೋಡಿ, ಎಷ್ಟು ಸೊಗಸಾಗಿ ಬೆಳೆದಿದೆ. ಒಂದು ಕಳೆ ಇಲ್ಲ. ಈ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ನಾಟಿ ಮಾಡೋ ವಿಧಾನದಲ್ಲಿ ಮಾಡಿದ್ರೆ ಒಂದು ಚೂರು ಕಳೆ ಸಿಕ್ಕಲ್ಲ ನಿಮಗೆ. ಎಷ್ಟು ಅದ್ಭುತವಾಗಿ ಕಳೆಗಟ್ಟಿದೆ ನೋಡಿ. ಯಾವ ನೀರಾವರಿ ಇಲ್ಲ, ಯಾವ ರಸಗೊಬ್ಬರ ಇಲ್ಲ, ಏನಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರದಲ್ಲೇ ರಾಗಿ ತನ್ನ ಅಸ್ತಿತ್ವವನ್ನು ಎಷ್ಟು ಚೆನ್ನಾಗಿ ಉಳಿಸ್ಕೊಳ್ಳುತ್ತೆ. ಅಷ್ಟು ಬರಗಾಲದಲ್ಲೂ ಕೂಡ ಬೆಳೆಯಬಹುದಂಥ ಬಹುದೊಡ್ಡ ಆಹಾರ ಧಾನ್ಯ ಅಂದರೆ ಅದು ರಾಗಿ, ಫಿಂಗರ್ ಮಿಲೆಟ್ ಅಂತ ಕರಿತೀವಿ. ಇಂತಹ ಒಂದು ರಾಗಿಯ ಸಂಸ್ಕೃತಿಯನ್ನು ನಮ್ಮ ರೈತರು ದಯಮಾಡಿ ಬಿಡಬೇಡಿ. ರಾಗಿಯನ್ನು ಉಳಿಸ್ಕೊಳ್ಳಿ. ರಾಗಿಯನ್ನು ಕೊಂಡುಕೊಳ್ಳೋ ಪರಿಸ್ಥಿತಿಗೆ ರೈತರು ಬರ್ತಕ್ಕಂಥದ್ದು ಆರೋಗ್ಯಕರವಾದಂಥ ಲಕ್ಷಣವಲ್ಲ. ಒಂದು ಸ್ವಲ್ಪ ಮಳೆ ಸಿಕ್ಕಿದ್ರೆ ಸಾಕು, ಅದ್ಭುತ ಬೆಳೆಯುತ್ತೆ ಇದು. ಅಂದರೆ ಇದು ಡ್ರಾಟ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಡ್ರಾಟ್ ರೆಸಿಸ್ಟೆಂಟು, ಡಿಸೀಸ್ ರೆಸಿಸ್ಟೆಂಟು, ಹೆಚ್ಚು ರೋಗಗಳು ಬರಲ್ಲ ಇದಕ್ಕೆ. ಹಾಗಾಗಿ ರಾಗಿ ತಿಂದವ ನಿರೋಗಿ ಅಂತಾರೆ. ನಾವು ಕೂಡ ರೋಗ ಮುಕ್ತವಾಗಿರ್ಬೋದು ರಾಗಿಯಿಂದಾಗಿ. ಆದರೆ ಇವತ್ತು ನಮ್ಮ ಜನ ರಾಗಿಯನ್ನು ಮರೆತು ಬೇರೆ ಕಡೆ ಶಿಫ್ಟ್ ಆಗೋಗ್ತಾ ಇದ್ದಾರೆ. ಬಂಧುಗಳೇ, ರಾಗಿ ಅಂತಿದ್ದಂಗೆ ನನಗೆ ನಮ್ಮ ರಾಗಿ ಬ್ರಹ್ಮ ರಾಗಿ ಲಕ್ಷ್ಮಣನವರು ಜ್ಞಾಪಕ ಬರ್ತಾರೆ. ಸೊ ರಾಗಿ ಲಕ್ಷ್ಮಣನವ್ರ ಕುರಿತು ನಾನು ಇವತ್ತು ಈ ರಾಗಿ ಜೊತೆ ಸಂಬಂಧವನ್ನು ಕಲ್ಪಿಸಿ ಒಂದಷ್ಟು ಮಾಹಿತಿ ಕೊಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಗಿ ಹೊಲದಲ್ಲಿ ಬಂದು ನಿಂತಿದ್ದೀನಿ. ಈಗ ನಮ್ಮದೇ ರಾಗಿ ಹೊಲ. ರಾಗಿ ಲಕ್ಷ್ಮಣನವರು ನಮ್ಮ ಮೈಸೂರು ಜಿಲ್ಲೆಯ ಹಾರೋಹಳ್ಳಿ ಊರಿನವರು. ಕೃಷಿ ವಿಜ್ಞಾನಿ, ಅಂತಾರಾಷ್ಟ್ರೀಯ ಮಟ್ಟದ ಕೃಷಿ ವಿಜ್ಞಾನಿ. 1960ರ ದಶಕದಲ್ಲಿ ಒಂದು ಕೃಷಿಯಲ್ಲಿ ಕ್ರಾಂತಿ ನಡೀತಿದ್ದಂಥ ಕಾಲ ಅದು. ಅವಾಗ ಅದಕ್ಕಿಂತ ಹಿಂದೆ ಅಂದರೆ ನಮ್ಮ ಭಾರತ ದೇಶ ಆಹಾರಕ್ಕಾಗಿ ಬೇರೆ ಬೇರೆ ದೇಶಗಳ ಮುಂದೆ ಒಂಥರ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ನಿಂತಿತ್ತು ಅಂತ ನಮ್ಮ ಕೃಷಿ ವಿಜ್ಞಾನಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ ಹೇಳ್ತಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಭಾರತದಲ್ಲಿ ಸರ್ಕಾರಗಳು ಯೋಚನೆ ಮಾಡುವಾಗ, ಅಂದರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೃಷಿಗೆ ಪ್ರಾಧಾನ್ಯತೆ ಕೊಟ್ಟುಕೊಂಡು ಸರ್ಕಾರಗಳು ಯೋಜನೆಗಳು ಹಾಕೊಂಡಾಗ ಪ್ರಮುಖವಾಗಿ ಈ ಕೃಷಿಯ ಪ್ರಾಧಾನ್ಯತೆಯಲ್ಲಿ ಬಂದಂಥದ್ದು ಗೋಧಿ ಮತ್ತು ಭತ್ತ. ಈ ಪಂಚವಾರ್ಷಿಕ ಯೋಜನೆಯಲ್ಲಿ, ಕೃಷಿ ಪಂಚವಾರ್ಷಿಕ ಯೋಜನೆಯಲ್ಲಿ. ಸೊ ಆವಾಗ ಉತ್ತರ ಭಾರತದವರಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಕ್ತು ಮತ್ತು ಹೆಚ್ಚೆಚ್ಚು ದೊಡ್ಡ ಹಿಡುವಳಿದಾರರಿದ್ರಲ್ಲ, 10 ಎಕರೆ 20 ಎಕರೆ 25 ಎಕರೆ ಹೊಂದಿದ್ದಂಥ ನೀರಾವರಿ ಹೊಂದಿದ್ದಂಥ ರೈತರುಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಸರ್ಕಾರದ ಅನುಕೂಲಗಳನ್ನ ಒದಗಿಸ್ಕೊಟ್ಟು, ಸಬ್ಸಿಡಿ ಇರ್ಬೋದು, ಕೃಷಿ ಸಲಕರಣೆಗಳಿರ್ಬೋದು, ಅಥವಾ ರಸಗೊಬ್ಬರಗಳಿರ್ಬೋದು, ಅಥವಾ ಸುಧಾರಿತವಾದಂಥ ಬೀಜಗಳಿರ್ಬೋದು, ಇವುಗಳೆಲ್ಲ ಕೊಡೋದ್ರ ಮುಖಾಂತರ ಭತ್ತ ಮತ್ತು ಗೋಧಿಯನ್ನು ಬಹು ಮುಖ್ಯವಾದಂಥ ಬೆಳೆಗಳನ್ನಾಗಿ ಕೃಷಿಯಲ್ಲಿ ಕ್ರಾಂತಿಗೆ ಆಯ್ಕೆ ಮಾಡಿಕೊಂಡ್ರು. ಇಂತಹ ಸಂದರ್ಭದಲ್ಲಿ ಕೃಷಿ ಕ್ರಾಂತಿ ಒಂದು ಕಡೆ ಬೊಂಬಾರ್ಡ್ಮೆಂಟ್ ಆಗಿ ಅಂದರೆ ದೊಡ್ಡ ಸೌಂಡಲ್ಲಿ ನಡೀತಿರುವಾಗ ಕರ್ನಾಟಕದ ವಿಸಿ ಫಾರ್ಮ್ನಲ್ಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಒಂದು ವಿಸಿ ಫಾರ್ಮ್ ಇದೆ ಮಂಡ್ಯದಲ್ಲಿ, ಅಲ್ಲಿ ಕೃಷಿ ವಿಜ್ಞಾನಿಯಾಗಿದ್ದಂಥ ನಮ್ಮ ಲಕ್ಷ್ಮಣನವರು, ಅಂದರೆ ಅವ್ರನ್ನ ರಾಗಿ ಬ್ರಹ್ಮ ಅಂತ ಕರೀತಾರೆ. ರಾಗಿ ಬ್ರಹ್ಮ ಲಕ್ಷ್ಮಣಯ್ಯ, ರಾಗಿ ಲಕ್ಷ್ಮಣಯ್ಯ. ಈ ಲಕ್ಷ್ಮಣನವರು
ಅವತ್ತು ರಾಗಿಯನ್ನು ಇಟ್ಕೊಂಡು, ಯಾಕೆಂದರೆ ಕರ್ನಾಟಕದ ಸ್ಟೇಪಲ್ ಫುಡ್ ಅಂದರೆ ಪ್ರಮುಖವಾದಂಥ ಆಹಾರ ಬೆಳೆ ರಾಗಿ ಆಗಿದ್ದರಿಂದ ಆ ಕಾಲದಲ್ಲಿ ರಾಗಿಯನ್ನು ಬರ ಪ್ರದೇಶಗಳಲ್ಲಿ ಬೆಳೀತಿದ್ರು, ಮಳೆ ಇಲ್ದಿರ್ತಕ್ಕಂಥ ಪ್ರದೇಶದಲ್ಲಿ. ಆವಾಗ ಒಂದು ಎಕರೆಗೆ ಅಂದಾಜು ಒಂದು 3 ರಿಂದ 5 ಕ್ವಿಂಟಾಲು ರಾಗಿ ಬೆಳೆ ಸಿಗ್ತಿದ್ದು, ಅಂದರೆ ಇಳುವರಿ ಸಿಗ್ತಿದ್ದು. ಅಂತಹ ಸಂದರ್ಭದಲ್ಲಿ ಈ ಒಂದು ಎಕರೆ ಪ್ರದೇಶದಲ್ಲಿ ಹೈಯೆಸ್ಟು ರಾಗಿಯನ್ನು ಬೆಳೆಯೋದು ಹೇಗೆ ಅಂತ ರಿಸರ್ಚ್ ಮಾಡ್ತಾ ಹೋದ್ರು ಅವರು. ಇಂಡಿಯಾದ ರಾಗಿ ಜೊತೆ ಆಫ್ರಿಕಾದ ರಾಗಿಯನ್ನು ಕ್ರಾಸ್ ಬ್ರೀಡಿಂಗ್ ಮಾಡ್ತಾ, ಯಾಕಂದ್ರೆ ಅವರು ತಳಿ ವಿಜ್ಞಾನಿ. ಸೊ ಕ್ರಾಸ್ ಬ್ರೀಡಿಂಗ್ ಮಾಡೋದ್ರ ಮುಖಾಂತರ ಒಂದು ಹೊಸ ತಳಿಯನ್ನೇ ಕಂಡುಹಿಡಿತಾರೆ, ಅದು ಇಂಡಾಫ್ ರಾಗಿ ಅಂತ. ಸೊ ಇಂಡಾಫ್ ರಾಗಿಯನ್ನು ಕಂಡಿಡಿದ ಮೇಲೆ ಆ ತಳಿ ಸುಮಾರು ಆ ಥರದೊಂದು 15 ತಳಿಗಳನ್ನು ಸಂಶೋಧನೆ ಮಾಡ್ತಾರೆ, ಇಂಡಾಫ್ 1 to ಇಂಡಾಫ್ 15. ಸೊ ಇಷ್ಟು ಸಂಶೋಧನೆ ಮಾಡಿದ ಮೇಲೆ ಅವರ ಸಂಶೋಧನೆ ಮಾಡಿದಂಥ ಇಂಡಾಫ್ ರಾಗಿ ಏನಿದೆಯಲ್ಲ ಆ ರಾಗಿಯನ್ನು ಎಲ್ಲರೂ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಆವಾಗ ಇವರ ಸಂಶೋಧಿತ ಮತ್ತು ಸುಧಾರಿತವಾದಂಥ ತಳಿ ಏನಿದೆಯಲ್ಲ ಇಂಡಾಫ್ ರಾಗಿ, ಅದು 1 ಎಕರೆ ಪ್ರದೇಶದಲ್ಲಿ 10 ರಿಂದ 15-20 ಕ್ವಿಂಟಾಲ್ ರಾಗಿಯನ್ನು ಬೆಳೆಯುವಂತಾಯಿತು. ಇದು ಕರ್ನಾಟಕದಲ್ಲಿ ಬಹುದೊಡ್ಡ ಕ್ರಾಂತಿ. ಇದನ್ನು ಮೌನ ಕ್ರಾಂತಿ ಅಂತ ಕರೀತಾರೆ, ದಿ ಸೈಲೆಂಟ್ ರೆವಲ್ಯೂಷನ್ ಬೈ ರಾಗಿ ಬ್ರಹ್ಮ, ನಮ್ಮ ಲಕ್ಷ್ಮಣಯ್ಯನವರು. ಸೊ ಅವ್ರನ್ನ ಸ್ಮರಿಸ್ಕೋಬೇಕು. ಅವ್ರಿಗೆ ಬೇಕಾದಷ್ಟು ಅವಾರ್ಡ್ಗಳು ಸಿಕ್ತು, ಅವ್ರು ಬದುಕಿದ ಕಾಲದಲ್ಲಿ ಆಗ್ಬೋದು, ಆನಂತರ ಕಾಲದಲ್ಲೂ ರಾಗಿ ಬ್ರಹ್ಮ ಲಕ್ಷ್ಮಣಯ್ಯನವ್ರನ್ನ ಅನೇಕರು ನೆನಪಿಸ್ಕೊಳ್ಳಲ್ಲ. ಅವರು ನೇಪಥ್ಯಕ್ಕೆ ಸರಿದೋಗಿದ್ದಾರೆ ಇತಿಹಾಸದಲ್ಲಿ. ಬಹುದೊಡ್ಡ ಕೃಷಿ ವಿಜ್ಞಾನಿಗಳಿಗೆ, ಕೃಷಿ ವಿದ್ಯಾರ್ಥಿಗಳಿಗೆ ಪ್ರೇರೇಪಣೆಯಾಗಿದ್ದಂಥ, ಆಗಿರಬಹುದಾಗಿದ್ದಂಥ ರಾಗಿ ಲಕ್ಷ್ಮಣಯ್ಯನವ್ರನ್ನ ಈ ನಾಡು ಆಕ್ಚುಲಿ ಮರೆತು ಬಿಟ್ಟಿದೆ. ಸಲ್ಲಬೇಕಾದಂಥ ಗೌರವಗಳು ಸಂದಿಲ್ಲ. ಸೊ ಇವ್ರನ್ನ ಕುರಿತು ನಮ್ಮ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಬೆಂಗಳೂರು ಪಶು ವಿಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಂಥ ಅಥವಾ ಡೀನ್ ಆಗಿದ್ದಂಥ ನಮ್ಮ ನಾರಾಯಣ ಸ್ವಾಮಿ ಅವರು ಕೂಡ ವಿಜ್ಞಾನ ಬರಹಗಾರರು ಮತ್ತು ಒಳ್ಳೆ ಅದ್ಭುತವಾದಂಥ ವಾಗ್ಮಿಗಳು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ರಾಗಿ ಬ್ರಹ್ಮ ಲಕ್ಷ್ಮಣಯ್ಯ ಅಂತ. ಸೊ ಅವ್ರ ಕೃತಿಯಿಂದ ಈ ವಿಚಾರಗಳೆಲ್ಲ ನನಗೆ ಅರ್ಥ ಆಯಿತು. ಅದಕ್ಕಿಂತ ಮೊದಲು ಸ್ವಲ್ಪ ಕೇಳ್ಪಟ್ಟಿದ್ದೆ. ಅದಲ್ಲದೆ ನನಗಿನ್ನೂ ರಾಗಿ ಬ್ರಹ್ಮ ಲಕ್ಷ್ಮಣಯ್ಯನವರು ಹೇಗೆ ಪರಿಚಯ ಅಂತಂದರೆ, ನಮ್ಮ ವಸಂತ್ ಕುಮಾರ್ ಇದ್ದಾರೆ, ರಾಗಿ ಬ್ರಹ್ಮ ಅವರ ಮಗ, ಅವರು ಸಹ ವಿಜ್ಞಾನಿ. ಅವರ ಸ್ನೇಹಿತರು ನಮ್ಮ ವಸಂತ್ ಕುಮಾರ್, ಅಂದರೆ ನಮ್ಮ ಅಂತಾರಾಷ್ಟ್ರೀಯ ಕೃಷಿ ವಿಜ್ಞಾನಿ ಆಗಿರ್ತಕ್ಕಂಥ ವಸಂತ್ ಕುಮಾರ್ ತಿಮ್ಕಾಪುರ ಮತ್ತು ವಸಂತ್ ಕುಮಾರ್, ನಮ್ಮ ರಾಗಿ ಬ್ರಹ್ಮ ಲಕ್ಷ್ಮಣಯ್ಯನವರ ಮಗ. ಅವರು ನಾವೆಲ್ಲ ತುಂಬ ಆಪ್ತರು, ಆವಾಗವಾಗ ಸೇರ್ತಿರ್ತೀವಿ, ತುಂಬ ವಿಷಯಗಳನ್ನ ಹಂಚ್ಕೋತಿರ್ತೀವಿ. ಹಾಗಾಗಿ ರಾಗಿ ಬ್ರಹ್ಮನ ಬಗ್ಗೆ ಈ ರಾಗಿ ನೋಡಿದಾಗ ನನಗೆ ನೆನಪಾಯಿತು, ರಾಗಿ ಬ್ರಹ್ಮನ ಬಗ್ಗೆ ಮಾತಾಡಬೇಕು ನಾನು ಅಂತ. ಈ ಕಾರಣಕ್ಕಾಗಿ ರಾಗಿ ಬ್ರಹ್ಮ ಲಕ್ಷ್ಮಣಯ್ಯನವ್ರನ್ನ ನಾವು ಸ್ಮರಿಸಲೇಬೇಕು. ಅವರ ಒಂದು ಸ್ಮರಣೆಗಾಗಿ ಇಲ್ಲಿ VC ಫಾರಮ್ನಲ್ಲಿ, ಮಂಡ್ಯದ VC ಫಾರಮ್ನಲ್ಲಿ ರಾಗಿ ಬ್ರಹ್ಮ ಲಕ್ಷ್ಮಣಯ್ಯ ಸಭಾಂಗಣ ಮಾಡಿದ್ದಾರೆ. ಮತ್ತು ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು, ಇಂದಿರಾ ಗಾಂಧಿ ಅವರಿಂದ ಪ್ರಶಸ್ತಿ ಪಡ್ಕೊಂಡ್ರು. ಲಕ್ಷ್ಮಣಯ್ಯನವರು ತಮ್ಮಷ್ಟು ತಾವೇ ಕೆಲಸ ಮಾಡ್ಕೊಂಡು ಹೋದಂಥ ಒಂದು ಬಹುದೊಡ್ಡ ಕಾಯಕ ಜೀವಿ ಅವರು. ಯಾವತ್ತೂ ತಮ್ಮನ್ನು ತಾವು ಪ್ರಚಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಅವರು ತೊಡಗಿಸ್ಕೊಳ್ಳಿಲ್ಲ. ಪ್ರಚಾರ ಮಾಡ್ಕೊಂಡಿದ್ರೆ ಅವರು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು, ಆದರೆ ಅವರು ತಮ್ಮನ್ನು ತಾವು ಕೆಲಸದಲ್ಲಿ, ಕಾಯಕದಲ್ಲಿ ತೊಡಗಿಸ್ಕೊಂಡಂಥ ಕಾಯಕ ಯೋಗಿ ಅವರು. ಅದ್ಭುತವಾದಂಥ ತಳಿ ವಿಜ್ಞಾನಿ. ನಾವು ಅವ್ರನ್ನ ಯಾವಾಗಲೂ ಸ್ಮರಿಸಬೇಕು. ಲಕ್ಷ್ಮಣಯ್ಯನವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಾಟ್ನಿ ಬೋಧಿಸುವಂಥ ಟೀಚರ್ ಆಗಿ ನಮ್ಮ ವಿಶ್ವವಿದ್ಯಾನಿಲಯದಿಂದ 2010ರಲ್ಲಿ ರಾಗಿ ಬ್ರಹ್ಮ ಲಕ್ಷ್ಮಣಯ್ಯನವರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ ಅಂತ ನೆನೆದು ನನಗೆ ಖುಷಿ ಆಯಿತು. ಮತ್ತು ಕೃಷಿ ವಿಜ್ಞಾನ ಸಂಸ್ಥೆಯು ಕೂಡ ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಿದೆ. ಅವ್ರಿಗೆ ಇನ್ನೂ ಅವ್ರ ಸ್ಮರಣೆ ಹೆಚ್ಚೆಚ್ಚಾಗಬೇಕು ಮತ್ತು ಅವರು ಕೊಟ್ಟಂಥ ಈ ರಾಗಿಯನ್ನು ನಾವೆಲ್ಲ ಉಳಿಸ್ಕೊಳ್ಳೋದ್ರ ಮುಖಾಂತರ ರಾಗಿ ಬ್ರಹ್ಮ ಲಕ್ಷ್ಮಣಯ್ಯನವ್ರನ್ನ ನಾವು ನೆನಪಿಸ್ಕೋಬೇಕು. ಯಾಕೆಂದರೆ ರಾಗಿ ತಿಂದವ ನಿರೋಗಿ. ನಮ್ಮ ಕನಕದಾಸರ ಒಂದು ಚರಿತ್ರೆಯಲ್ಲಿ, ಕವಿತೆಯಲ್ಲೂ ಕೂಡ ರಾಮಧಾನ್ಯ ಚರಿತ್ರದ ಬಗ್ಗೆ ಬರುತ್ತೆ. ಅಲ್ಲಿ ರಾಗಿ ಶ್ರೇಷ್ಠವೇ ಅಕ್ಕಿ ಶ್ರೇಷ್ಠವೇ ಅಂತ ಒಂದು ಚರ್ಚೆ ಮಾಡೋದ್ರ ರೂಪದಲ್ಲಿ ಅವರು ಕವಿತೆಯನ್ನು ಬರೆದಿದ್ದಾರೆ. ಅದರಲ್ಲಿ ರಾಗಿಯೇ ಶ್ರೇಷ್ಠ ಅನ್ನೋದನ್ನು ಅವರು ಚರಿತ್ರೆಯಲ್ಲಿ ಅಥವಾ ಪುರಾಣಗಳಲ್ಲಿ, ಕಾವ್ಯಗಳಲ್ಲಿ ಎಲ್ಲ ಕಡೆಯೂ ಕೂಡ ಇಂಥ ಅದ್ಭುತವಾದಂಥ ರಾಗಿ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ಒಂದು ಕಾಲದಲ್ಲಿ ರಾಗಿ ಅಂದರೆ ಪೂರ್ ಮ್ಯಾನ್ಸ್ ಫುಡ್ ಅಂತಿದ್ರು. ನಾನು ಬಾಟ್ನಿ ಓದುವಾಗ ವಾಟ್ ಈಸ್ ರಾಗಿ, ರಾಗಿ ದ ಫಿಂಗರ್ ಮಿಲೆಟ್, ಇಲಿಸಿನ್ ಕೊರಕೆನಾ ಇದರ ಬಟಾನಿಕಲ್ ನೇಮು. ಸೊ ನಾವು ಇದ್ರ ಬಗ್ಗೆ ಎಲ್ಲ ಓದುವಾಗ ಇದನ್ನ ಪೂರ್ ಮ್ಯಾನ್ಸ್ ಕ್ರಾಪ್ ಅಂತ ಕರೀತಿರೋ ಅಥವಾ ಪೂರ್ ಮ್ಯಾನ್ಸ್ ಫುಡ್ ಅಂತಿದ್ರು ಒಂದು ಕಾಲದಲ್ಲಿ. ಅವಾಗ ನಮಗೆ ರಾಗಿ ಮುದ್ದೆ ತಿಂತೀವಿ ಅಂತ ಅನ್ಕೊಳ್ಳೋಕೆ ನಾಚಿಕೆ ಆಗೋದು. ಸೊ ರಾಗಿ ಮುದ್ದೆ ಅಂತಂದ್ರೆ ದೇವೇಗೌಡರು ಅಣಕ ಮಾಡ್ತಿದ್ರು ಡೆಲ್ಲಿನಲ್ಲಿ ಪ್ರಧಾನಿಗಳಾಗಿದ್ದಾಗ. ಇವತ್ತು ಆ ಅಣಕಗಳನ್ನೆಲ್ಲ ಮೀರಿ ರಾಗಿ ಪೂರ್ ಮ್ಯಾನ್ಸ್ ಅಲ್ಲ, ರಿಚ್ ಮ್ಯಾನ್ಸ್ ಫುಡ್ ಆಗಿದೆ. ಈಗ ದೊಡ್ಡ ದೊಡ್ಡ ಹೋಟೆಲ್ ಮೆನುಗಳಲ್ಲಿ ನಮ್ಮ ರಾಗಿ ಬಂದಿದೆ. ಇಲ್ಲಿ ರಾಗಿ ಮುದ್ದೆ ದೊರೆಯುತ್ತದೆ ಅನ್ನೋ ಮಟ್ಟಕ್ಕೆ ನಮ್ಮ ರಾಗಿ ಶ್ರೇಷ್ಠ ಆಗಿದೆ. ಆದರೆ ಅಷ್ಟೆಲ್ಲ ಶ್ರೇಷ್ಠತೆಯನ್ನು ಗಳಿಸ್ಕೊಂಡಂಥ ನಮ್ಮ ರಾಗಿ ಮುದ್ದೆಗೋಸ್ಕರ ಸಿಟಿನಲ್ಲಿ ಜನ ಪರದಾಡ್ತಾರೆ, ಹುಡ್ಕಾಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಾದ್ರೆ ಮೆನು ಬಂತು. ಈಗ ರಾಗಿ ಮುದ್ದೆ ತಿನ್ನಬೇಕು, ಎಂತ ದೊಡ್ಡ ದೊಡ್ಡ ಶ್ರೀಮಂತರುಗಳು ಈಗ ಡಯಾಬಿಟಿಸ್ ಬಂದ್ಬಿಟ್ಟಿದೆ, ಇನ್ನೇನೋ ಬಂದೇನೋ ಕಾರಣಕ್ಕೋಸ್ಕರ ಈಗ ರಾಗಿ ಮುದ್ದೆ ತಿನ್ನಬೇಕು ಅಂತ ಹುಡುಕಾಡ್ತಾರೆ. ರಾಗಿ ಮುದ್ದೆ ದೊಡ್ಡ ಹೋಟೆಲ್ಗಳಲ್ಲಿ ಮೆನುಗಳಲ್ಲಿ ಬಂತು, ಆದರೆ ನಮ್ಮ ಜಮೀನುಗಳಿಂದ ಆಚೆ ಹೋಯಿತು. ಬಂಧುಗಳೇ, ಇಂಥ ರಾಗಿಯನ್ನು ನಾವು ನಮ್ಮ ರೈತರುಗಳನ್ನು ನಾವು ಮರೆಯದಿರೋಣ. ನಮ್ಮ ರಾಗಿ ನಮ್ಮ ಹೆಮ್ಮೆ. ಹಂಗಾಗಿ ನಾವು ರಾಗಿ ಬಿಟ್ಟು ರೋಗಿಗಳಾಗೋಗಿದ್ದೀವಿ. ಈಗ ನಮ್ಮ ರೈತರುಗಳಿಗೆಲ್ಲ ಈಗ ಡಯಾಬಿಟಿಸ್ ಬಂದ್ಬಿಟ್ಟಿದೆ. ಇಲ್ಲಿ ಬೆಳಿಗ್ಗೆ ಹೊತ್ತು ನಾನು ನೋಡ್ತೀನಿ, ನಮ್ಮ ಜಮೀನಲ್ಲಿ ಕೂತ್ಕೊಂಡು ವಾರಾಂತ್ಯದಲ್ಲಿ ಬಂದಾಗ ನಮ್ಮ ರೈತರೆಲ್ಲ ಹೆಂಗಸರು ಮಕ್ಕಳು ಒಂದೇನೆ ವಾಕಿಂಗ್ ಹೋಗ್ತಾರೆ. ಯಾಕೆ ವಾಕಿಂಗ್ ಹೋಗ್ತೀರಾ?
ಅಲ್ಲ ದಿನವೆಲ್ಲ ಮೈಮುರಿದು ದುಡಿಯೋವಂಥವ್ರು ಯಾಕಪ್ಪ ವಾಕ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಎಲ್ಲರೂ ಡಯಾಬಿಟಿಸ್ ಬಂದೆ ಅಂತ ಹೇಳ್ತಾರೆ. ಯಾಕೆ ಡಯಾಬಿಟಿಸ್ ಬಂತು? ನೀವು ನಿಮ್ಮ ಆಹಾರ ಪದ್ಧತಿಯಿಂದ ಶಿಫ್ಟ್ ಆಗೋಗಿದ್ದೀರಾ. ಶಿಫ್ಟ್ ಆಗಬೇಡಿ, ನಿಮ್ಮ ಒರಿಜಿನಲ್ ಜೀವನಕ್ಕೆ ವಾಪಸ್ ಬನ್ನಿ. ನಿಮಗೆ ಆರೋಗ್ಯ ಸುಧಾರಿಸುತ್ತೆ, ದೇಶದ ಆರೋಗ್ಯನೂ ಸುಧಾರಿಸುತ್ತೆ, ದೇಹದ ಆರೋಗ್ಯನೂ ಸುಧಾರಿಸುತ್ತೆ. ರಾಗಿ ಮಹತ್ವಪೂರ್ಣವಾದಂಥ ರಾಗಿಯನ್ನು ನಾವು ಮರೆಯದಿರೋಣ. ರೈತ ಬಾಂಧವರೇ, ಅದ್ಭುತವಾದಂಥ ರಾಗಿಗೆ ಜಾಗ ಕೊಡಿ. ರಾಗಿ ನಿಮ್ಗೆ ಆರೋಗ್ಯದಲ್ಲಿ ಜಾಗ ಕೊಡುತ್ತೆ. ಹೇಳ್ತಾ ರಾಗಿ ಬಗ್ಗೆ ಮಾತಾಡ್ತಾ ಮತ್ತು ರಾಗಿ ನೆಪದಲ್ಲಿ ನಾನಿವತ್ತು ನಮ್ಮ ರಾಗಿ ಬ್ರಹ್ಮ ಲಕ್ಷ್ಮಣನವ್ರನ್ನ ನೆನೆಸ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಈ ಅವಕಾಶದಲ್ಲಿ ಲಕ್ಷ್ಮಣನವ್ರ ಕುರಿತಂಥ ಅನೇಕ ಮಾಹಿತಿಗಳನ್ನ ನಾನು ಇನ್ನೂ ಸಾಕಷ್ಟು ಹೇಳೋದಿದೆ, ಮಾತಾಡೋಣ ಮುಂದೆ. ನಮಸ್ಕಾರ.